ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ತುಂಬ ದಿನ ಆಯಿತು ನಾನು ವ್ಲಾಗ್ ಮಾಡಿ. ಅರೌಂಡ್ ಅಬೌಟ್ 2 months ಆಗ್ತಾ ಬಂತು. ಆ್ಯಕ್ಚುಲಿ ಒಂದು ದೊಡ್ಡ ವ್ಲಾಗು ಬರಬೇಕಿತ್ತು. ನಿಮ್ಮನ್ನ ತಡೆದಿರುವವರು ಯಾರು? ಮಿಡಲಲ್ಲಿ ರಾಜಸ್ಥಾನ್ ಹೋಗಿದ್ವಿ. ಅದೇ ನನ್ನ ಲಾಸ್ಟ್ ವ್ಲಾಗ್ ನಾನು ಮಾಡಿರೋದು. ಸೊ ಬಿಟ್ಟರೆ ಈಗ ದಿಸ್ ಇಸ್ ದ ವೀಕೆಂಡ್ ವ್ಲಾಗ್ ಕೈಂಡ್ ಆಫ್. ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಈಗ ಬೇಲೂರು ಮತ್ತು ಸಕಲೇಶಪುರ. ಮತ್ತು ಇದು ಬಂದುಬಿಟ್ಟು ಈ ವ್ಲಾಗಲ್ಲಿ 2 days ಟ್ರಿಪ್ ಇರುತ್ತೆ. ಸೊ ಇವತ್ತು ಬಂದುಬಿಟ್ಟು ನಾವು ಹೋಗ್ಬಿಟ್ಟು ಬೇಲೂರು ಹಾಲ್ಟ್ ಮಾಡ್ತೀವಿ. ಸೊ ನಾಳೆ ಸಕಲೇಶಪುರದಲ್ಲಿ ಒಂದು ರೆಸಾರ್ಟ್ ಬುಕ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಶಿಫ್ಟ್ ಆಗ್ತೀವಿ. ಸೊ ಗಾಡಿ ಬಂದಿದೆ, ಪೂಜೆ ಮುಗಿಸ್ಕೊಂಡು ಹೊರಡೋಣ. ಸೊ ಇಲ್ಲಿ ಗಾಡಿ ಪೂಜೆ ಮುಗಿಸ್ಕೊಂಡ್ವಿ. ಸೊ ಇಲ್ಲಿಂದ ನಮ್ಮ ಜರ್ನಿ ಬೇಗನೆ ನೋಡಿ ಹೋಗೋಣ. ಏನು ನಿಸ್ಸಪ್ಪ ಇದೆ ಅಂದ್ಕೊಂಡ್ರ? ಇರಿ ಬರುತ್ತೀಗ. ಸೊ ಊಟಕ್ಕೆ ಹಳ್ಳಿ ಮನೆ ನಿಲ್ಸಿದ್ವಿ. ಸೊ ಈಗ ಬಂದ್ಬಿಟ್ಟು ಊಟ ಆಯಿತು. ಊಟ ಆದ ತಕ್ಷಣ ನಮ್ಮ ಜನ ನಾವು ಕಂಟಿನ್ಯೂ ಮಾಡ್ಕೊಂತ ಬಸ್ ಹತ್ತಿದ ಮೇಲೆ ಎಲ್ಲರೂ ನಿದ್ದೆ ಮಾಡಿ ಕೊಟ್ಟೋದ್ರು. ಸೊ ನಾನು ಎಚ್ಚರ ಇದ್ದೆ, ಯಾಕಂದರೆ ಡ್ರೈವರನ್ನ ಕಂಪ್ನಿ ಕೊಡಬೇಕಿತ್ತು. ಮತ್ತು ಡ್ರೈವರನ್ನ ನಿದ್ದೆ ಬರ್ಬೋದಲ್ಲ. ಅಂತೂ 1 ಗಂಟೆ ಹಂಗೆ ರೀಚ್ ಆದ್ವಿ ಬೇಲೂರನ್ನ. ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ಇವತ್ತು ಮಾರ್ನಿಂಗ್ ಅಂತಲೇ ಹೇಳಬೇಕು. ಆ್ಯಕ್ಚುಲಿ 1 ಗಂಟೆ ಹಂಗೆ ರೀಚ್ ಆದ್ವಿ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಇನ್ಸ್ಪೆಕ್ಷನ್ ಬಂಗ್ಲೋ ಅಂತ, ಸೊ ಇಲ್ಲಿ ಸ್ಟೇ ಮಾಡಿದ್ವಿ. ಸೊ ಇವತ್ತು ಬಂದುಬಿಟ್ಟು ಕರ್ನಾಟಕ ರಾಜ್ಯೋತ್ಸವ. ಸೊ ಎಲ್ರಿಗೂ ಕರ್ನಾಟಕ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಬಂದುಬಿಟ್ಟು ಬೇಲೂರಲ್ಲಿ ಮೀನ್ಸ್ ಚೆನ್ನಕೇಶವ ದೇವಾಲಯ ಸ್ಪೆಷಲ್. ಸೊ ಅದಕ್ಕೆ ಹೋಗಿಬಿಟ್ಟು ಸಕಲೇಶಪುರದಲ್ಲಿರೋ ರೆಸಾರ್ಟ್ ಬುಕ್ ಮಾಡಿದ್ವಲ್ಲ, ಅದಕ್ಕೆ ಮೂವ್ ಆಗ್ತೀವಿ. ಸೊ ಇವತ್ತು ಬಂದುಬಿಟ್ಟು ಕಂಪ್ಲೀಟ್ ಚಿಲ್ ಇರುತ್ತೆ. ಮೀನ್ಸ್ ರೆಸಾರ್ಟಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಹಾಗೆ ಸ್ವಲ್ಪ ಹೊರಗೆ ಬಂದು ನೋಡಿದ್ರೆ ನಮ್ಮ ಆಟೋದವ್ರು ಫುಲ್ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ರು ಕರ್ನಾಟಕ ರಾಜ್ಯೋತ್ಸವನ. ನೋಡೋಕ್ಕೆ ಚೆಂದ. ಸೊ ಫೈನಲಿ ಚೆನ್ನಕೇಶವ ಟೆಂಪಲ್ಗೆ ಬಂದ್ವಿ. ದರ್ಶನ ಮುಗಿಸ್ಕೊಂಡು ಅಲ್ಲೇ ಹತ್ರದಲ್ಲಿರೋ ಹೋಟೆಲಲ್ಲಿ ತಿಂಡಿ ತಿಂದ್ಬಿಟ್ಟು ನೆಕ್ಸ್ಟ್ ನಾವು ಸಕಲೇಶಪುರಕ್ಕೆ ಹೊರಟ್ವಿ. ಸೊ ಫೈನಲಿ 1 ಗಂಟೆ ಹಂಗೆ ರೀಚ್ ಆದ್ವಿ ನಾವು ಹುಲಿಕಲ್ಲು ರೆಸಾರ್ಟ್ನ. ಸೊ ಚೆಕ್ಕಿನ್ ಎಲ್ಲ ಮುಗೀತು. ಈಗ ಊಟ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಫನ್ ಆ್ಯಕ್ಟಿವಿಟೀಸ್ ಇದಾವಂತೆ ರೆಸಾರ್ಟಲ್ಲಿ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದೊಂದು ಚಿಕ್ಕ ವಾಟರ್ ಫಾಲ್ಸ್ ಮಾಡಿದ್ದಾರೆ ರೆಸಾರ್ಟ್ ಹತ್ರನೇ.
ಈ ನೀರು ಬಂದುಬಿಟ್ಟು ಡೈರೆಕ್ಟ್ ಬೆಟ್ಟದಿಂದ ಬರುತ್ತಂತೆ. ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ನೆಕ್ಸ್ಟ್ ನಾವು ಪೂಲ್ ಸೈಡ್ ಹೋಗ್ತೀವಿ. ಫುಲ್ ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿಬಿಟ್ವಿ. ಸೊ ಈಗ 8 ಗಂಟೆ ಹಂಗೆ ಫೈರ್ ಕ್ಯಾಂಪ್ ಹಾಕಿದ್ದಾರೆ. ಹಂಗೆ ಇನ್ನು ಅಂತಾಕ್ಷರಿನ ಶುರು ಆಗುತ್ತೆ. ಸೊ ಹಂಗೆ ಅಂತಾಕ್ಷರಿ ಮುಗಿತಿದ್ದಂಗೆ ಪಕ್ಕದಲ್ಲೇ ಇನ್ನೊಂದು ಗ್ರೂಪು ಡ್ಯಾನ್ಸ್ ಮಾಡ್ತಾಯಿತ್ತು. ಸೊ ಆ ಗ್ರೂಪ್ಗೆ ಡ್ಯಾನ್ಸ್ ಮಾಡೋಕ್ಕೆ ಜಾಯ್ನ್ ಆದ್ವಿ. ಸೊ ಹಾಗಾಗಿ ಗುಡ್ ಮಾರ್ನಿಂಗ್. ಇದು ಬಂದ್ಬಿಟ್ಟು ನಮ್ಮದು ಸೆಕೆಂಡ್ ಟೈಮ್ ಇನ್ ಸಂಡೇ. ಸೊ ನೆನ್ನೆ ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ ಫಸ್ಟ್ ಡೇದು. ತುಂಬ ಎಂಜಾಯ್ ಮಾಡಿಬಿಟ್ವಿ ರೆಸಾರ್ಟಲ್ಲಿ. ಸೊ ಇವತ್ತು ಬಂದುಬಿಟ್ಟು ಇಲ್ಲಿ ಟ್ರೆಕ್ಕಿಂಗ್ ಹೋಗ್ಬೇಕಿತ್ತು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಎತ್ತಿನ ಭುಜ ಹೋಗ್ಬೇಕಿದ್ದು ಟ್ರೆಕ್ಕು. ಬಟ್ ಏನಾಯ್ತು ಅಂದರೆ ಈಗ ತುಂಬ ಮೀನ್ಸ್ ಏಜ್ಡ್ ಆಗಿರೋದ್ರಿಂದ ಸೊ ನೀ ಜಾಯಿಂಟ್ಸು ಅವೆಲ್ಲ ಪೇನ್ಸ್ ಇದೆ ನಮ್ಮ ಫ್ಯಾಮಿಲಿ ಗ್ರೂಪಲ್ಲಿ. ಸೊ ಹಾಗಾಗಿ ಎತ್ತಿನ ಭುಜ ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲೇ ಸ್ಮಾಲ್ ಟ್ರೆಕ್ ಇದೆ ಅಂತ, ಮೀನ್ಸ್ ಹುಳಿಕಲ್ಲು ಗುಡ್ಡ ಅಂತ. ಸೊ ಆ ಟ್ರೆಕ್ಕಿಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ರೆಡಿ ಆದರು. ಸೊ ಲೆಟ್ಸ್ ಬಿಗಿನ್. ರೂಟ್ ಈ ಕಡೆಯಿಂದ ಅಂತ ಬ್ಯಾಕ್ ಟು ದ ರಿಸಾರ್ಟ್. ಸೊ ಟ್ರೆಕ್ ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡೆಲ್ಲ ಆಯಿತು. ಸ್ವಿಮ್ಮಿಂಗ್ ಪೂಲಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಇಲ್ಲೊಂದು ಫಾಲ್ಸ್ ಇದೆ, ಅದು ನಾನು ಮುಂಚೆನೂ ಹೋಗಿದ್ದೀನಿ, ಇಲ್ಲ ಅನ್ನಲ್ಲ. ಮಾಗಜಹಳ್ಳಿ ಫಾಲ್ಸ್ ಅಂತ ತುಂಬ ಚೆನ್ನಾಗಿದೆ. ಅಬ್ಬೆ ಫಾಲ್ಸ್ ಅಂತಲೂ ಕರೀತಾರೆ. ಸೊ ಒಂದು ಸ್ವಲ್ಪ ಜನ ಮಸ್ತಾಗಿದೆ, ಬನ್ನಿ ತೋರಿಸ್ತೀನಿ. ಸೊ ಫಾಲ್ಸ್ ನೋಡ್ಕೊಂಡು ಫಾಲ್ಸಲ್ಲಿ ಸ್ವಲ್ಪ ಆಟ ಆಡಿ ಈಗ ನೆಕ್ಸ್ಟ್ ನಾವು ಹೊರಟಿದ್ದೀವಿ ಬೆಟ್ಟದ ಬೈರೇಶ್ವರಕ್ಕೆ. ಸೊ ಅದು ಬಂದುಬಿಟ್ಟು ಒಂದು ಟೆಂಪಲ್. ಸೊ ಇದನ್ನು ನೀವು ಲವ್ ಮಾಕ್ಟೇಲ್ 2 ಮೂವಿಯಲ್ಲಿ ನೋಡಿರ್ತೀರ.
ಸೊ ಬೆಟ್ಟದ ಭೈರೇಶ್ವರ ನೋಡಿಕೊಂಡು ನಾವು ವಾಪಸ್ ರೆಸಾರ್ಟ್ಗೆ ಹೊರಟ್ವಿ. ರೆಸಾರ್ಟಿಗೆ ಹೋದ್ಮೇಲೆ ನಂಗೆ ಟಿ ಓಡ್ಸೋಕ್ಕೆ ತುಂಬ ಆಸಕ್ತಿ ಇದೆ ಅಂತ ಅಣ್ಣನ ಕೇಳಿದೆ. ಅಣ್ಣ ಕೊಟ್ಬಿಟ್ರು. ಹಂಗೆ ಓಡಿಸ್ತಾ ಒಂದು ರೌಂಡ್ ಆಗ್ತದೆ. ದೊಡ್ಡ ಗಾಡಿ ಓಡಿಸೋದ್ರಲ್ಲೂ ಮಜಾ ಇದೆ. ಸೊ ಫೈನಲಿ ಈ ಜಾಗ ಬಿಡೋ ಟೈಮ್ ಬಂತು. ಟ್ರಿಪ್ ಮಾತ್ರ ಮಸ್ತಾಗಾಯಿತು. ಬಟ್ ಏನಂದರೆ ಈಗ ನಂದು ಆ್ಯಪಲ್ ಚಾರ್ಜರ್ ಎಲ್ಲೋಗಿದೆ ಗೊತ್ತಿಲ್ಲ, ಮಿಸ್ಪ್ಲೇಸ್ ಆಗಿದೆ ಮತ್ತು ಸೊ ಲೆಟ್ಸ್ ಸೇ ಬಾಯ್ ಟು ಹುಲಿ ಮನೆ ಅಂತೂ ಹೊರಟ್ವಿ. ಬಟ್ ಒಂದೇ ಒಂದು ಲಾಸ್ಟ್ ಪ್ಲೇಸ್ ಮಿಕ್ಕಿದೆ, ಅದು ಬಂದ್ಬಿಟ್ಟು ಸಕಲೇಶ್ಪುರದ ಮೇನ್ ಸ್ಪಾಟ್ ದೇವರ ಮನೆ. ಸೊ ಇದಕ್ಕೆ ಬೆಳಗಿನ ಜಾವನ ಹೋಗಬೇಕು ಅಥವಾ ಸಂಜೆ ಹೊತ್ತರ ಹೋಗಬೇಕು. ಸೊ ಅಲ್ಲಿ ಫುಲ್ ಫಾಗ್ ಇರುತ್ತೆ. ಸೊ ಫುಲ್ ಸ್ವರ್ಗ ನೋಡ್ದಂಗೆ ಇರುತ್ತೆ. ಸೊ ನಡಿ ತೋರಿಸ್ತೀನಿ ನಿಮಗೆ ದೇವರ ಮನೆ ಹೆಂಗಿರುತ್ತೆ ಸಂಜೆ ಹೊತ್ತಂತ. ಸೊ ಫೈನಲಿ ರೀಚ್ ದೇವರ ಮನೆ. ಮೇಲೆ ಹೋಗ್ತಾ ಇದ್ದೀವಿ. ಫಾಗ್ ಅಂತೂ ಆಲ್ರೆಡಿ ಬರ್ತಾ ಇದೆ. ಸೂರ್ಯ ಅಂತೂ ಕಾಣೋದೇ ಇಲ್ಲ ಅಂದ್ಕೊಳ್ಳಿ. ನೋಡಿ ಅಂತೂ ಲಾಸ್ಟ್ ಪ್ಲೇಸ್ನ ಮುಗಿಸ್ಕೊಂಡು ನಾವು ಹೊರಟ್ವಿ ವಾಪಸ್ ಬೆಂಗಳೂರು ಕಡೆಗೆ. ಸೊ ಫೈನಲಿ ಗಾಯ್ಸ್ ಮನೆಗೆ ಬಂದ್ವಿ. ಸೊ ಈ ವ್ಲಾಗ್ ಇಷ್ಟೇ ಎಂಡ್ ಮಾಡ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಈ ಥರದ ಕಂಟೆಂಟ್ಸ್ ಮುಂದೆ ತರ್ತಾ ಇರ್ತೀನಿ. So peace out.